ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಸಿದ್ದರಾಮಯ್ಯನವರು ಸರ್ಕಾರ ಗ್ಯಾರಂಟಿ ಗಾಡಿ ಈಗ ಸಕ್ಸಸ್ ಕಾಣ್ತಾ ಇದೆ. ಆದರೆ ಸಿದ್ದರಾಮಯ್ಯಗೆ ಮೋದಿ ತ್ರಿವಳಿ ಗುದ್ದನ್ನು ಕೊಟ್ಟಿದ್ದಾರೆ. ಒಂದೇನಂತಂದರೆ ದಲಿತರಿಂದ ಕಸಿದು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಏನಂತಂದರೆ ಆರೋಪ ಮಾಡಿದ್ದಾರೆ. ಮೊದಲನೆಯದು ದಲಿತರಿಂದ ಕಸಿದು ಮುಸ್ಲಿಮರಿಗೆ ಮೀಸಲು ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಎರಡನೆಯದು ಸಿದ್ದು ಆಪ್ತರಿಂದಲೇ ಭ್ರಷ್ಟತೆ ಏನಂತಂದರೆ ಅನಾವರಣವಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕರ್ನಾಟಕದಲ್ಲಿ ಈಗ ಎಲ್ಲವೂ ಕೂಡ ದುಬಾರಿಯಾಗಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ದಲಿತರಿಂದ ಕಸಿದು ಮುಸ್ಲಿಮರಿಗೆ ಅಂತಂದರೆ ಈಗ ಮುಸ್ಲಿಮರಿಗೆ ಕೊಟ್ಟಿರುವಂತಹ ಹಿಂದುಳಿದ ಪ್ರವರ್ಗ ಅಂದರೆ ಧರ್ಮಾಧಾರಿತವಾಗಿ ಹಂಚಿಕೆಯಾಗ್ತಾ ಇದೆ. ಕೆಲವೊಂದಿಷ್ಟು ಗುತ್ತಿಗೆ ಆಧಾರದಲ್ಲಿ ಗುತ್ತಿಗೆಯಲ್ಲಿ ಏನು ಮೀಸಲಾತಿ ಕೊಟ್ಟರಲ್ಲ ಅದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಹರಿಯಾಣದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಹರಿಯಾಣ ಈಗ ಏನಂತಂದರೆ ಹರಿಯಾಣದಲ್ಲಿ ದೊಡ್ಡ ಸಭೆಯಲ್ಲಿ ಕರ್ನಾಟಕ ಸರ್ಕಾರವನ್ನು ಕೋಟ್ ಮಾಡಿ, ಅಂದರೆ ಕರ್ನಾಟಕ ಸರ್ಕಾರವನ್ನು ಅಂದರೆ ಸಿದ್ದರಾಮಯ್ಯ ಸರ್ಕಾರವನ್ನು ಏನಂತಂದರೆ ಕೋಟ್ ಮಾಡೋದ್ರ ಮೂಲಕ CM ಸಿದ್ದರಾಮಯ್ಯ ಅವರಿಗೆ 3 ಗುದ್ದನ್ನು ಕೊಟ್ಟಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಅಂದರೆ PM ಮೋದಿ ಸಾಹೇಬರಿಗೆ ಈ ಗ್ಯಾಸ್ ಬಗ್ಗೆ ಯಾಕೋ ಮಾತೇ ಆಡಲಿಲ್ಲ. ಗ್ಯಾಸ್ ಏನಂತಂದರೆ ಗ್ಯಾಸ್ ಬೆಲೆ ಏರಿಕೆ ಆಯ್ತಲ್ಲ, 50 ರೂಪಾಯಿ ಏರಿಕೆಯಾಗಿದೆ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಯೋಜನೆಗಳು ಇನ್ನೂ ಕೂಡ ಅನುಷ್ಠಾನವಾಗಿಲ್ಲ, ಅದರ ಬಗ್ಗೆಯೂ ಕೂಡ ಮಾತಾಡಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು. ಯಾಕಂತಂದರೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡಿಬಿಟ್ಟು ಮಹಾರಾಷ್ಟ್ರದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಅದರ ಅನುಷ್ಠಾನಕ್ಕೆ ಇನ್ನೂ ಕೂಡ ಗೃಹ ಜ್ಯೋತಿ ಏನೋ ಅದ್ಯಾವುದೋ 2,000 ರೂಪಾಯಿದು ಬರುತ್ತಲ್ಲ, ಆ ಒಂದು ಲಾಡ್ಕಿ ಬೆಹನ್ ಅಂತ ಒಂದು ಸೇಮ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅದೇ ಥರನಾಗಿ ಲಾಡ್ಕಿ ಬೆಹನ್ಗೆ 2,500 ರೂಪಾಯಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಆ ಭರವಸೆ ಇನ್ನೂ ಕೂಡ ಈಡೇರಿಸೋದಕ್ಕಾಗಿಲ್ಲ ಇದೇ BJP ಸರ್ಕಾರಕ್ಕೆ. ಅದರ ಬಗ್ಗೆ ಮಾತಾಡಲಿಲ್ಲ. ಮಣಿಪುರದಲ್ಲಿ ದಾಂಧಲಿ ಆಗ್ತಾ ಇದೆ, ಅದರ ಬಗ್ಗೆ ಮಾತಾಡಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು. ಇದೇ ಮಹಾರಾಷ್ಟ್ರದಲ್ಲಿ ಭ್ರಷ್ಟಾಚಾರ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಆಗ್ತಾಯಿದೆ ಅಂತ ಹೇಳಿದ್ರಲ್ಲ, ಇದೇ ಮಹಾರಾಷ್ಟ್ರದಲ್ಲಿ ಮೊದಲ ವಿಕೆಟ್ ಪತನವಾಗಿದೆ. ಯಾರಂತಂದರೆ ಮಹಾರಾಷ್ಟ್ರದ ಏನಂತಂದರೆ ಕೃಷಿ ಸಚಿವರಾಗಿರುವಂತಹ ಧನಂಜಯ ಮುಂಡೆಯವರ ವಿಕೆಟ್ ಪತನ ಆಗಿದೆ, ಅದರ ಬಗ್ಗೆ ಮಾತಾಡಲಿಲ್ಲ. ಜೊತೆಗೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಏನಂತಂದರೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ಮಾತಾಡಲಿಲ್ಲ PM ಮೋದಿಯವರು. ಆದರೆ ಅದರ ಬಗ್ಗೆ ಮತ್ತೊಂದೇನಂತಂದರೆ ಕರ್ನಾಟಕದಲ್ಲಿ ಈಗ ಎಲ್ಲವೂ ದುಬಾರಿ ಅಂತ. ಹಾಗಾದರೆ BJP ಆಡಳಿತ ಇರುವಂತಹ ರಾಜ್ಯದಲ್ಲಿ ಏನು ಫ್ರೀಯಾಗಿ ಕೊಡ್ತಾ ಇದ್ದಾರಾ? ಪೆಟ್ರೋಲ್ ಡೀಸೆಲು ಗ್ಯಾಸ್ ಏನು ಫ್ರೀಯಾಗಿ ಕೊಡ್ತಿದ್ದಾರಾ? ಇಲ್ಲ, ಗೊತ್ತಿಲ್ಲ. ಇದು ಯಾವ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ಅಂದರೆ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ದಾರಲ್ಲ, ಯಾಕೆ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂತಂದರೆ GST ಜಾಸ್ತಿ ಕಟ್ತಾ ಇದ್ದೀವಿ ಕರ್ನಾಟಕದಲ್ಲಿ, ಆ ಕಡೆಯಿಂದ ಕೇಂದ್ರದಿಂದ 1 ರೂಪಾಯಿನೂ ಬರ್ತಾ ಇಲ್ಲ ಅಂತ ಇದೇ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಸಂತೋಷ್ ಲಾಡ್ ಅವರು ವಿತ್ ಪ್ರೂಫೇ ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ ನಾವು ಇಷ್ಟು ಕೋಟಿ ರೂಪಾಯಿ ನಾವು GST ಕಟ್ತೀವಿ, ಕೇಂದ್ರದಿಂದ 1 ರೂಪಾಯಿನೂ ನಮಗೆ ಬರ್ತಾ ಇಲ್ಲ ಅನ್ನುವಂತಹ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಕರ್ನಾಟಕ ನಂಬರ್ 1 GST ಪೇಡ್ ರಾಜ್ಯ ಅಂತ ಯಾವತ್ತೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ